ಏನಾಯ್ತು ಮಗಳ ಪ್ರಿಯಾ, ಏನಾಯ್ತು? ಯಾಕವ ಪ್ರಿಯಾ, ಒಬ್ಳೆ ಬಂದಿದ್ಯಲ್ಲ? ನಿನ್ನೆ ತಾನೇ ಮದುವೆ ಆಯ್ತು, ಇವತ್ತು ಇದ್ದಕ್ಕಿದ್ದಕ್ಕೆ ಬಂದಿದ್ಯಲ್ಲವ? ಅಳ್ತಿದ್ಯಾ ಬೇರೆ, ಏನಾಯ್ತು ಹೇಳವ? ಅಪ್ಪ, ಅದೇನಾಯ್ತಂದ್ರೆ ಏನು ಈ ಪಾಪಿ ಇಂಥ ಕೆಲಸ ಮಾಡಿದಲ್ಲ? ಅದೇನ್ ಮನೆ ಕಿಲಾಡಿಗೆ ಇಂಥ ಮನೆ ಹಾಳು ಕೆಲಸನ ಹೋಗಿ ಮಾಡೋದು? ಯೋ ಪಾಪಣ್ಣ, ಇವಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ ಕಣ, ನೀನ್ ಹೆಂಡ್ತಿನ ಚೆನ್ನಾಗಿ ತೆಗೆದುಕೋ ಅವಳಿಗೆ. ಮಾದೇವಿ, ಈ ಮಾದೇವಿ ಬಾರ ಇಲ್ಲಿ, ಬಾಯಿಲಿ ನಿನ್ನ ಸಿಗದು ತೋರಣ ಕಟ್ಬಿಡ್ತೀನಿ ಬಾ ಇವತ್ತು. ಏನಯ್ಯ, ಏನ್ ಹಿಂಗ್ ಅರ್ಸ್ಕೊತಿದ್ಯಲ್ಲ? ಹೆಂಗಾಯ್ತು ಮೈಗೆ ಇವತ್ತು? ಓಹೋ, ನಿನ್ ಮುದ್ದಿನ ಮಗಳು ಬಂದ್ಬಿಟ್ಟವಳೆ. ಒಂದಿನಕ್ಕೆ ಗಂಡನ ಮನೆ ಬೇಜಾರಾಯ್ತೇನೋ. ನಿನ್ ಜನ್ಮಕ್ಕೆ ಏನಂತ ಮಾತಾಡ್ತಿದ್ಯೆ? ಅವಳು ಇವತ್ತು ಬರೋದಕ್ಕೆ ಕಾರಣ ನೀನೇ. ನಿನಗೆ ಗೊತ್ತಿಲ್ವಾ ಯಾಕೆ ಅಂತ? ಹಾ, ನಾನೇನ್ ಬಾ ಅಂತ ಅವಳನ್ನ ಕರ್ದಿದ್ನ? ನೆಟ್ಟು ಗಂಡನ ಮನೆ ಸಂಸಾರ ಮಾಡಕ್ಕಾಗ್ದೇನೆ ಒಂದಿನಕ್ಕೆ ಓಡ್ ಬಂದು ಕೂತೊಳಿಲಿ. ಈ ಸಂಪತ್ತಿಗೆ ಮದುವೆ ಬೇರೆ ಕೇಳಾಗಿತ್ತು ಇವಳಿಗೆ. ಏ ಮಾದೇವಿ, ಅವಳು ನೆಟ್ಟು ಗಂಡನ ಮನೆ ಸಂಸಾರ ಮಾಡಕ್ಕಾಗದೆ ಇಲ್ಲಿ ಬಂದಿಲ್ಲ. ಸಂಸಾರ ಮಾಡಕ್ ಬಿಟ್ರಲ್ವಾ ನೀನು? ಅಲ್ಲ ಕಣೆ, ನಿನ್ಗೇನ್ ಅಂತದಿದ್ದು? ಹೋಗಿ ಅವ್ರ ಮನೆಗೆ ಹೋಗಿ ಸುಳ್ಳು ಹೇಳಿ ಸೈನ್ ಮಾಡಿಸ್ಕೊ ಬಂದಿದ್ಯಲ್ಲ ಪೇಪರ್ಗೆ, ಸರಿನೇನೆ? ಹೌದು ಕಣೆ ಮಾದೇವಿ, ಅದ್ ಹೆಂಗೆ ಓದೆ ನೀನು? ನನ್ನ ಮಗಳ ಹತ್ರ ನಾಟಕ ಮಾಡ್ಬಿಟ್ಟು ಅವಳ ಹತ್ರ ಪಾಪ ಸೈನ್ ಮಾಡಿಸ್ಕೊಂಡ್ ಬಂದಿದ್ಯಾ. ನಾನ್ ಮಾತ್ರ ನೀನು ಸುಮ್ಮನೆ ಬಿಡೋದಿಲ್ಲ. ಒಂದು ಕ್ಷಣ ಈ ಮನೇಲಿ ಕುಡಿದು ಹೋಗ್ತಾ ಇದೆ ಅಮ್ಮ ಮಗಳು ಇಬ್ರು. ಹೋಗ್ಬಿಡ್ತಾರೆ ಇವನ್ಗೆ. ಈ ಮನೆ ಇವಾಗ ನಿನ್ನ ಮನೆ ಅಲ್ಲ ಕಣೆಯೋ, ಈ ಮನೆ ನನ್ನ ಮನೆ. ಮತ್ತೆ ಆ ಜಮೀನು ಅದು ನಿನ್ನ ಹೆಸರು ಐತೆ ಅನ್ಕೊಂಡಿದ್ಯಾ? ಇಲ್ಲ ನಿನ್ ಮಗಳ ಹೆಸರು ಐತೆ ಅನ್ಕೊಂಡಿದ್ಯಾ? ಅದನ್ನು ಕೂಡ ನನ್ನ ಹೆಸರಲ್ಲಿ ಐತೆ. ನಿನ್ನ ಮಗಳೇ ಅವಳ ಕೈಯಾರ ಪೇಪರ್ಗೆ ಸೈನ್ ಹಾಕೊಟ್ಟವಳೆ, ಎರಡನ್ನೂ ನೀನೇ ಮಾಡಿಕೊಳ್ರಿ ಅಂತ. ಇವಾಗ ಈ ಮನೇಲಿ ಇರ್ಬೇಕಾಗಿರೋದು ನೀವಾ? ಅಯ್ಯೋ ಪಾಪಿ, ಇಂಥ ಮನೆ ಹಾಳು ಬುದ್ಧಿ ಇದೆಯೇನೆ ನಿನಗೆ? ನನಗಲ್ಲ ಇರೋದು, ನಿನಗೆ, ನಿನ್ ಮಗಳಿಗೆ, ನಿಮ್ಮ ಅಮ್ಮಂಗೆ. ಅಲ್ಲ, ಸ್ವಂತ ಮಗಳಿಗೆ ಬಿಟ್ಬಿಟ್ಟು ಇವಳು ಬೀದಿಲ್ ಬಿದ್ದಿದ್ದವಳು ಇವಳ ಹೆಸರಿನಾಗೆ ಆಸ್ತಿನೆಲ್ಲ ಬರ್ದಿಕ್ಕಿದ್ಯಲ್ಲ ನೀನು. ನಾವು ಸುಮ್ಮನೆ ಬಿಡ್ತೀವಾ? ಅದಕ್ಕೇನೆ ಇಂಥ ಕೆಲಸ ಮಾಡಿದ್ದು. ಈ ಮಾದೇವಿ ಬೇಡ ಕಣೆ, ನನ್ನ ಮಾತು ಕೇಳು. ನಮ್ಮ ಪ್ರಿಯಿಂಗ್ ಸೇರ್ಬೇಕಾಗಿರೋ ಆಸ್ತಿನ ಕೊಟ್ಬಿಡೆ. ಅದೇನ್ ಪೇಪರ್ ಸೈನ್ ಮಾಡಿಸ್ಕೊ ಬಂದಿದ್ಯಾ, ಕೊಟ್ಬಿಡು ಅದನ್ನ. ಪಾಪ ಕಣೆ, ಹೆಣ್ಮಗ ನೆನ್ನೆ ತಾನೇ ಮದುವೆ ಮಾಡ್ಕೊಂಡೈತೆ. ನೋಡು, ನೀನ್ ಮಾಡಿರೋ ಕೆಲಸಕ್ಕೆ ಅವ್ರ ಮಾವ ಮನೆ ಬಿಟ್ಟು ಕಳ್ಸವ್ರೆ. ಆಸ್ತಿನ ಮತ್ತೆ ಬರ್ಸ್ಕೊ ಬಂದ್ರೆ ಮಾತ್ರ ನಮ್ಮ ಮನೇಲಿ ಜಾಗ ಅಂತ ಹೇಳೋರಂತೆ ಕಣೆ. ಬೇಡ ಕಣೆ, ಮಗಿ ಜೀವನ ಹಾಳು ಮಾಡ್ಬೇಡ. ಕೊಟ್ಬಿಡೆ, ನಿನ್ ಕೈ ಮುಗಿತೀನಿ. ಹೌದಮ್ಮ, ದಯವಿಟ್ಟು ಅಮ್ಮ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಅದನ್ನೆಲ್ಲ ಕೊಟ್ಬಿಡಿ ಅಮ್ಮ. ಇಲ್ಲ ಅಂತಂದ್ರೆ ನನ್ನ ಗಂಡನ ಮನೇಲಿ ನನಗೆ ಜಾಗ ಇಲ್ಲ, ನನ್ನ ಜೀವನನೇ ಹಾಳಾಗೋಗುತ್ತಮ್ಮ. ಆ ಪೇಪರ್ ಎಲ್ಲ ನನಗೆ ಕೊಟ್ಬಿಡಿ ಅಮ್ಮ. ಓಹ್, ನಿನಗೆ ಇಷ್ಟು ಸುಲಭ ಕೊಡೋದಕ್ಕ ನಿನ್ನ ಹತ್ರ ಅಷ್ಟು ನಾಟಕ ಮಾಡಿ ಬರ್ಸ್ಕೊ ಬಂದಿ ನಾವು? ಅಯ್ಯೋ, ಇಲ್ಲ ಅಂತ ಹೇಳ್ಬೇಡಿ ಅಮ್ಮ, ದಯವಿಟ್ಟು ನಾನು ನನ್ನ ಗಂಡನ ಮನೆಗೆ ಹೋಗ್ಬೇಕಮ್ಮ. ನನಗೆ ಬೇರೆ ಜೀವನ ಇಲ್ಲಮ್ಮ. ಇನ್ಯಾವತ್ತೂ ನಿಮಗೆ ತೊಂದರೆ ಕೊಡೋದಿಲ್ಲ. ನೋಡಮ್ಮ, ಈ ಮನೆಗೆ ನಾನು ಯಾವತ್ತೂ ಕಾಲಿಡೋದಿಲ್ಲ ಅಮ್ಮ. ಇಲ್ಲ ಅಮ್ಮ, ಕೊಟ್ಬಿಡಿ ಅಮ್ಮ. ಏನೋ ಬರೋದೆಲ್ಲ ನೀನು ಕೊಟ್ಬಿಟ್ಟು ನಾವೇನು ತೆಂಗಿನ ಚಿಪ್ಪಿಟ್ಕೊಳ್ಳೋಣ? ಅಬ್ಬಪ್ಪ, ಇನ್ನ ದುರ್ಬುದ್ಧಿ ಹೋಗಿಲ್ಲ. ಎಷ್ಟು ಚೆನ್ನಾಗಿ ಕೇಳ್ತಾಳೋ ಕೊಟ್ಬಿಡಿ ಅಂತ. ಎಲ್ಲ ಮನೇಲೂ ಇಷ್ಟು ವರ್ಷ ಸಾಕೋರಲ್ಲಪ್ಪ, ಹೆಂಗೋ ಎಲ್ಲ ನೀವೇ ಇಟ್ಕೊಳ್ರಿ, ಚೆನ್ನಾಗಿರಿ ಅಂತ ಹೇಳೋದು ನೋಡಿದೀನಿ. ಈ ದರಿದ್ರದೋಳು ಪೀಡೆ ಎಲ್ಲ ನನಗೆ ಬೇಕು ಅಂತ ದುರಾಸೆ ಅವಳಿಗೆ. ಅಯ್ಯೋ ಇಲ್ಲ ಅಮ್ಮ, ನನಗೆ ಅಂತ ದುರಾಸೆ ಇದ್ದಿದ್ರೆ ನಾನು ನಿಮಗೆ ಬರ್ಕೊಡ್ತಿದ್ದ ಹೇಳಿ. ಆದರೆ ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಅತ್ತೆ ಮನೆಯವರು, ನಮ್ಮ ಮಾವ, ಅವರಿಗೆ ನಾನು ಇದನ್ನು ಬರ್ಸ್ಕೊ ಬಂದ್ರೇನೆ ಅಂತಮ್ಮ ನಾನು ಸೇರಿಸ್ಕೊಳ್ಳೋದು. ಇಲ್ಲಾಂದ್ರೆ ನನ್ನ ಜೀವನನೇ ಹಾಳಾಗುತ್ತಮ್ಮ. ಅರ್ಥ ಮಾಡ್ಕೊಳ್ರಮ್ಮ. ಪ್ರತಿಯೊಂದು ಹೆಣ್ಣಿಗೂ ಮದುವೆ ಆದಮೇಲೆ ಗಂಡನೇ ಅಮ್ಮ ಎಲ್ಲ. ಅವರಿಂದ ದೂರ ಆಗಿ ನಾನು ಬದುಕಲಾರೆ ಅಮ್ಮ. ದಯವಿಟ್ಟು ನನ್ನ ಸಂಸಾರನ ಹಾಳು ಮಾಡಬೇಡಿ ಅಮ್ಮ. ಆ ಪೇಪರ್ ಎಲ್ಲ ಕೊಟ್ಬಿಡಿ. ನೋಡೆ, ಅದೆಲ್ಲ ನಿನ್ ಕರ್ಮ. ನಿನ್ ಹಣೆಲಿ ಗಂಡನ ಜೊತೆ ನೆಟ್ಟಗೆ ಜೀವನ ಮಾಡಬೇಕು ಅಂತ ಬರ್ದಿಲ್ಲ, ನನಗೆ ಗೊತ್ತು ಇದೆಲ್ಲ. ಅದಕ್ಕೆ ನಿಮ್ಮ ಅಪ್ಪನ ಹತ್ರ ಪಡ್ಕೊಂಡೆ, ಅವಳಿಗೆ ಮದುವೆ ಮಾಡಬೇಡಿ, ಮನೇಲೆ ಬಿದ್ದಿರ್ಲಿ ಕೆಲಸ ಮಾಡ್ಕೊಂಡು ಅಂತ. ನಿಮ್ಮಪ್ಪ ಕೇಳೋದಿಲ್ವಲ್ಲ ನನ್ನ ಮಾತು? ನಿನ್ನಂತೊಳಗೆ ಅಷ್ಟು ದೊಡ್ಡ ಶ್ರೀಮಂತ ಮನೆ ಬೇಕಿತ್ತಾ? ಅಮ್ಮ, ನೀವೇನಾದ್ರೂ ಬೈರಿ ಅಮ್ಮ, ಏನಾದ್ರೂ ಹನ್ನಿ, ನನಗೆ ಹೊಡೆದ್ಬಿಡಿ ಬೇಕಾದ್ರೆ. ಆದ್ರೆ ನನಗೆ ದಯವಿಟ್ಟು ಅಪ್ಪ ಹತ್ರ ಕೊಟ್ಬಿಡಿ ಅಮ್ಮ. ಈ ಮಾದೇವಿ ಮಗ ಅಷ್ಟೊಂದು ಕೇಳ್ತೈತೆ, ಕೊಡ್ತೀಯೋ ಇಲ್ವಾ ನೀನು? ಇಲ್ಲ ಕಣಯ್ಯೋ, ನಾನು ಕೊಡೋದಿಲ್ಲ. ನನಗೂ ಮಗಳವಳೆ. ಏನಪ್ಪ ನೀನು ಯಾವಾಗ್ಲೂ ಅವಳ ಪರನೇ ಮಾತಾಡ್ತೀಯಾ? ನಾನು ಇದ್ದೀನಿ, ನೆನ್ಪಿದೆ ತಾನೆ? ಈ ಪುಟ್ಟವ, ಏನವ ನೀನು? ನಿಮ್ಮ ಅಮ್ಮನ ಜೊತೆ ಸೇರ್ಕೊಂಡು ನೀನು ಹಂಗೆ ಆಗ್ಬಿಟ್ಟಲ್ಲ. ಸ್ವಂತ ಅಕ್ಕ ಇಲ್ದಿದ್ರು ತಂಗಿ ಅಂತ ಎಷ್ಟೊಂದು ಪಿರುತಿ ಮಾಡ್ತಿದ್ಲು ಪಾಪ ನಿಮ್ಮ ಅಕ್ಕ. ಯಾವಳಪ್ಪ ಅಕ್ಕ? ಇವಳ ಎಲ್ಲೋ ಬೀದಿಲ್ ಬಿದ್ದಿದ್ದವಳು ಪಿಕಾರಿ. ಇವಳು ಮನೆಗೆ ಕರ್ಕೊ ಬಂದ್ಬಿಟ್ಟು ಆಶ್ರಯ ಕೊಟ್ಟಿದೀವಿ. ಒಂದ್ ಸ್ವಲ್ಪನೂ ನಿಯತ್ತಿಲ್ಲ ಇವಳಿಗೆ. ನೀವು ನೋಡಿದ್ರೆ ಯಾವಾಗ್ಲೂ ಅವಳ ಪರನೇ ಮಾತಾಡ್ತೀರಾ. ನೋಡಿಯಪ್ಪ, ಆಸ್ತಿ ಎಲ್ಲ ಕೊಡೋದಕ್ಕಾಗೋದಿಲ್ಲ, ನಮ್ಮಮ್ಮ ಕೊಡೋದು ಇಲ್ಲ. ಅವಳು ಬೇಕಾದ್ರೆ ಇರೋ ಹಾಗಿದ್ರೆ ಇಲ್ಲಿ ಇರ್ಬೋದು, ಇಲ್ಲ ಅಂದ್ರೆ ಎಲ್ಲಾದ್ರೂ ಹೋಗ್ಲಿ. ಅಯ್ಯೋ ಬೇಡಮ್ಮ, ಹಂಗೆಲ್ಲ ಅನ್ಬೇಡ. ನಾನು ಎಲ್ಲಿ ಹೋಗ್ಲಿ ಹೇಳು? ಎಲ್ಲನ ಹೋಗೆ, ನಮ್ಗೇನಾಗಬೇಕಾಗೈತೆ? ಎಲ್ಲನ ಹಾಳು ಬಾವಿಗೆ ಬಿದ್ದು ಸಾಯಿ ಹೋಗು. ಅಯ್ಯೋ ಪೀಡೆ ಮುಂಡದೆ, ಏನಂತ ಮಾತಾಡ್ತೀನಿ ನೀನು? ಮದುವೆ ಆಗಿರೋ ಹೆಣ್ಮಗಿಗೆ ಅಮ್ಮ ಅಂತ ಅಷ್ಟು ಪ್ರೀತಿಯಿಂದ ಕರಿತಾಳವಳು. ಆಶೀರ್ವಾದ ಮಾಡೋದ್ಬಿಟ್ಟು ಎಲ್ಲನ ಹಾಳು ಬಾವಿಗೆ ಬಿದ್ದು ಸಾಯಿ ಅಂತ ಹೇಳ್ತಿಯಲ್ಲ, ನಾಚಿಕೆ ಆಗಲ್ವೇನೆ ನಿನಗೆ? ನೋಡು, ನನ್ನ ಸುಮ್ಮನೆ ಕೋಪ ಕೆಣಕ್ ಬೇಡ ನೀನು. ಆ ದೇವ್ರು ಒಳ್ಳೇದ್ ಮಾಡಕ್ಕಿಲ್ಲ ನೋಡು. ಕೊಟ್ಬಿಡು, ಅಮ್ಮಗೆ ಆಸ್ತಿನ ಕೊಟ್ಬಿಡು ನೀನು. ಎಲ್ಲನ ದೂರ ಒಂದ್ ಕಡೆ ಬದುಕಳ್ಳಿ. ನಿನ್ನಂತ ಪೀಡೆ ಕೈಲಿ ಇಷ್ಟು ವರ್ಷ ಎಣಗಿದ್ ಸಾಕು. ಮುದುಕಿ, ನೋಡು, ನನ್ನನ್ನು ಕೆಣಕ್ತಿದ್ಯಾ ನೀನು. ಮೊದಲು ನಿನಗೆ ಇಲ್ಲಿಂದ ನಿನ್ನ ನೋಡಿಸ್ಬೇಕು. ಬಿಟ್ಟಿ ಮಾತು ಬಿಟ್ಟಿ ಕೂಡು, ಅದಕ್ಕೆ ಹಿಂಗಾಡ್ತಿದ್ಯಾ. ಏನೇ ಅಂದೆ ನೀನು? ಏನೇ ಅಂದೆ? ದೊಡ್ಡವರು ಅಂತ ಮರ್ಯಾದೆ ಕೊಡ್ದೇನೆ ಮಾತಾಡ್ತೀಯಾ? ಅಪ್ಪ ಸುಮ್ಮನಿರಪ್ಪ,
ಸುಮ್ಮನಿರಿ. ಬಿಡು ಮಗಳೇ, ಇಂಥೋಳು ಬದುಕಿರಬಾರ್ದು ಈ ಭೂಮಿ ಮೇಲೆ. ಸುಮ್ಮನೆ ನೋಡ್ಕೊಂಡಿರ್ತೀನಿ ಅಂತ ಅನ್ಕೊಂಡಿದ್ಯಾ? ನಮ್ಮಮ್ಮಂಗೆ ಎದುರು ಮಾತಾಡ್ತೀಯ ನೀನು. ಅವ್ರು ಹೇಳಿದ್ರಲ್ಲಿ ಏನೇ ತಪ್ಪಿದೆ? ನನ್ನ ಮಗಳೆಲ್ಲ ದರಿದ್ರದೋಳು, ನೀನು ದರಿದ್ರದೋಳು. ನನ್ನ ಮಗಳಿಗೆ ಪ್ರತಿ ಕ್ಷಣಕ್ಕೂ ಇಂಚಿಂಚ ಕೊಲ್ತಾ ಇದ್ಯಾ. ಏನೋ ಬಿಡು, ನನ್ನ ಮಗಳ ಜೀವನ ಇಷ್ಟು ವರ್ಷ ನರಕ ಆಗಿತ್ತು, ಇನ್ಮೇಲೆ ಅದು ಸುಖವಾಗಿರ್ಲಿ ಅಂತ ಆಸ್ತಿನೆಲ್ಲ ಅವಳ ಹೆಸರು ಬರ್ದು ಒಂದ್ ಚೆನ್ನಾಗಿರೋ ಮನೆಗೆ ಮದುವೆ ಮಾಡ್ಕೊಟ್ರೆ ಅದಕ್ಕೂ ಕಲ್ಲು ಹಾಕ್ಬಿಟ್ಯಾ. ನಿನಗೆ ಈ ತಾಯಿ ಭಾಗ್ಯ ಬಂದಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ನಮ್ ಪ್ರಿಯಾ. ನನಗೆ ಹುಡುಕ್ಯಾ ನೀನು, ನನಗೆ ಹುಡುಕ್ಯಾ. ಸುಮ್ಮನಿರೋದಿಲ್ಲ ನಾನು. ಏನೇ ಮಾಡ್ತೀಯಾ ನೀನನ್ನ? ಗಂಡಸು ನಾನು ಕೈ ಕಟ್ಕೊಂಡು ಕುತ್ಕೊಳ್ಳೋದಿಲ್ಲ ನಾನು. ನನ್ನ ಮಗಳಿಗೆ ಅನ್ಯಾಯ ಮಾಡ್ತೀಯ ನೀನು. ನನ್ನ ಮಗಳಿಗೆ ನಾನಿದ್ದೀನಿ ಕಣೆ ಅಪ್ಪ ಅಂತ ಇನ್ನು ಜೀವಂತವಾಗಿದ್ದೀನಿ. ಅವಳನ್ನ ಹೇಗಾದ್ರೂ ಮಾಡಿ ಅವಳ ಗಂಡನ ಮನೆಗೆ ಸೇರಿಸ್ತೀನಿ. ಇದನ್ನ ತಡೆಯೋರು ಯಾರು ಇಲ್ಲ. ಓಹೋ, ಸೇರಿಸ್ತೀಯೋ? ಆಯ್ತು, ಸೇರ್ಸೋಗು. ನೋಡೇ ಬಿಡ್ತೀನಿ ನಾನು ಅದೆಂಗಿ ಅನಿಷ್ಟನ ಸೇರ್ಸ್ಕೊತಾರೋ ಮನೆಗೆ ಅಂತ. ಅಪ್ಪ, ನೀವು ಮಾಡಿದ್ ಸರಿ ಇಲ್ಲ. ಅಮ್ಮಂಗೆ ಯಾಕೆ ಹೊಡೆದ್ರಿ? ನಮ್ಮಮ್ಮಂಗೆ ಹೊಡೆದ್ರೆ ನಾನ್ ನೋಡ್ಕೊಂಡು ಸುಮ್ಮನಿರೋದಿಲ್ಲ. ಇದಕ್ಕೆಲ್ಲ ಕಾರಣ ಈ ಅನಿಷ್ಟದವಳು. ಅದೇನ್ ಪ್ರೀತಿನ ಇವಳ ಮೇಲೆ ನಿಮ್ಗೆ? ಸ್ವಂತ ಮಗಳಿಗಿಂತ ನಿಮ್ಗೆ ಈ ಅನಿಷ್ಟನೇ ಮುಖ್ಯ. ಅದಕ್ಕೆ ನಿಮ್ಮನ್ನ ಕಂಡ್ರೆ ನನಗೊಂದು ಸ್ವಲ್ಪನೂ ಆಗೋದಿಲ್ಲ. ನನಗೆ ನಮ್ಮಮ್ಮನೇ ಮುಖ್ಯ. ಮಾತಾಡು. ಅಮ್ಮನ್ ಮುದ್ದು ನಿನ್ನ ಹಾಳು ಮಾಡಿಟ್ಟಿದೆ. ನಮ್ ಪ್ರಿಯಂಗಿರೋ ಕಾಲರಷ್ಟು ಬುದ್ಧಿ ಕೂಡ ನಿನಗಿಲ್ಲ. ಎಲ್ಲ ನಿಮ್ಮ ಅಮ್ಮನ ಬುದ್ಧಿನೇ ಇದೆ ನಿನಗೆ. ನೀನ್ ಹಿಂಗೆ ನಿಮ್ಮ ಅಮ್ಮನ ಮಾತು ಕೇಳ್ತಿದ್ರೆ ಜೀವನದಲ್ಲಿ ಉದ್ಧಾರ ಅಂತೂ ಆಗೋದಿಲ್ಲ ಮಗಳೇ. ನಿನ್ ಮೇಲೆ ನನಗೇನು ಕೋಪ ಇಲ್ಲ ಬಿಡು. ಅಮ್ಮನಂತೆ ಮಗಳು, ನೂಲ್ನಂತೆ ಸೀರೆ ಅಂತಾರಲ್ಲ ಹಾಗೆ ನಿಮ್ಮಮ್ಮನ ನೋಡಿ ನೀನು ದೊಡ್ಡವ್ರಿಗೆ ಮರ್ಯಾದೆ ಕೊಡ್ದಂಗೆ ಆಗಿದ್ಯಾ. ಅಪ್ಪನ ಬೆಲೆ ಗೊತ್ತಿಲ್ಲ ನಿನಗೆ. ಒಂದಲ್ಲ ಒಂದಿನ ಗೊತ್ತಾಗುತ್ತೆ ನಿನಗೆ. ಆದ್ರೆ ಏನು ಪ್ರಯೋಜನ ಬರೋದಿಲ್ಲ ನೋಡ್ಕೊ. ಯಾಕೆ ಹಿಂಗ್ ದುಡ್ಡು ಅಂತ ಸಾಯ್ತೀರಾ ಇಬ್ರು? ನಾನಿನ್ನು ಬದುಕಿದ್ದೀನಿ, ನನ್ನ ಕೈಯಲ್ಲಿ ಇನ್ನೂ ಶಕ್ತಿ ಇದೆ. ಎಷ್ಟು ಹಾಕುತ್ತೋ ಅಷ್ಟು ದುಡಿತೀನಿ. ಏನೇ ಮಾದೇವಿ, ನಿನ್ ಮಗಳು ಮದುವೆ ಮಾಡ್ತೀನಿ. ಅವಳು ನಿನಗೆ ಮಾತ್ರ ನನ್ನ ಮಗಳು, ನನಗೆ ಮಗಳಲ್ವಾ? ಎಷ್ಟು ಹೇಳಿದ್ರು ನಿನ್ನ ಹತ್ರ ಪ್ರಯೋಜನ ಇಲ್ಲ ಬಿಡು. ನಡೆಯವ ನೀನು, ಹಿಂಗನ ಮಾಡ್ಕೊಂಡು ಹಾಳಾಗೋಗ್ಲಿ ಇವರು. ಅವ ಪ್ರಿಯ, ಯೋಚನೆ ಮಾಡ್ಬಿಡ ಕಣವ. ದೇವ್ರಿದ್ದಾನೆ. ಆ ದೇವ್ರು ಪಾಪಿಗಳಿಗೂ ಒಂದಷ್ಟು ದಿನ ಮೆರಿಲಿ ಅಂತ ಬಿಟ್ಟಿರ್ತಾನವ. ಅದೆಷ್ಟು ಮೆರಿತಾರೋ ಮೆರಿಲಿ. ಯಾವತ್ತಿದ್ರು ಸತ್ಯಕ್ಕೆ ಬೆಲೆ, ನ್ಯಾಯಕ್ಕೆ ಗೆಲುವು. ನೀನ್ ಯೋಚನೆ ಮಾಡ್ಬೇಡ ಮಗಳೇ. ನಿನ್ ಜೀವನ ಹಾಳಾಗೋದಕ್ಕೆ ನಾನ್ ಬಿಡಲ್ಲಮ್ಮ. ನೀವಪ್ಪ ಇನ್ನೂ ಬದುಕಿದ್ದೀನಿ. ನಾನು ನಿನ್ ಜೀವನ ಹಾಳಾಗೋದಕ್ಕೆ ಬಿಡೋದೇ ಇಲ್ಲ. ಆದಷ್ಟು ಬೇಗ ನಿನ್ ಗಂಡನ ಮನೆಗೆ ಸೇರಿಸ್ತೀನಿ. ನಿಮ್ಮ ಮಾವನ ಹತ್ರ ನಾನ್ ಮಾತಾಡ್ತೀನವಾ? ಇಲ್ಲ ಅಪ್ಪ, ನೀವು ಹಿಂಗೆ ಹೋದ್ರೆ ಅವ್ರು ನಿಮಗೆ ತುಂಬ ಅವಮಾನ ಮಾಡ್ತಾರೆ. ಆಸ್ತಿ ತಗೊಂಡು ಹೋಗಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಅವ್ರು ನನ್ನನ್ನು ಸೇರಿಸೋದಿಲ್ಲ ಅಪ್ಪ. ಅವಮಾನ ಮಾಡ್ತಾರಪ್ಪ. ಬೇಡ, ನೀವು ಹೋಗಬೇಡಿ ಅಪ್ಪ. ನಿಮಗೆ ಅವಮಾನ ಮಾಡಿದ್ರೆ ನನಗೆ ತುಂಬ ನೋವಾಗುತ್ತಪ್ಪ. ನನಗೆ ಇಷ್ಟ ಆಗೋದಿಲ್ಲ. ನೀವು ಯಾವತ್ತಿದ್ರು ನಮ್ಮ ಮನೇಲಿ ರಾಜ ಇದ್ದಂಗೆ ಇರಬೇಕು. ಯಾರ್ದೋ ಹತ್ರ ನೀವು ಕೈ ಕಟ್ಕೊಂಡು ನಿಂತ್ಕೊಳ್ಳೋದು, ಬೇಡ್ಕೊಳ್ಳೋದು ನನಗೋಸ್ಕರ ನನಗಿಷ್ಟ ಇಲ್ಲಪ್ಪ. ಮಗಳೇ, ನಾನು ನಿನ್ ಕಷ್ಟ ಏನಂತ ಅರ್ಥ ಆಗ್ತದೆ ಕಣವ. ಏನ್ ಮಾಡಕ್ಕಾಗ್ತದೆ? ನಿನ್ ಜೀವನ ಸರಿ ಹೋಗ್ಬೇಕಂದ್ರೆ ಕೈ ಹಿಡಿಬೇಕು, ಕಾಲು ಹಿಡಿಬೇಕು. ಹೌದವ್ವ ಪ್ರಿಯ, ನೀನೇನು ಯೋಚನೆ ಮಾಡ್ಬೇಡ, ಸುಮ್ಮನಿರು. ನಿಮ್ಮಪ್ಪಯ್ಯ ನೋಡ್ಕೋತಾನೆ. ಇಲ್ಲ ಅಪ್ಪ, ದಯವಿಟ್ಟು ನೀವು ಹೋಗಿ ಅವ್ರನ್ನೇನು ಬೇಡ್ಕೋಬಾರ್ದು, ನನ್ನ ಮೇಲೆ ಆಣೆ. ಅಲ್ಲ ಕಣವ ಪ್ರಿಯ, ಹಿಂಗಂದ್ರೆ ಹೆಂಗೆ? ಓದ್ಲೆ ತಲೆನೋವಾಯ್ತಲ್ಲ. ಸರಿ, ನಿನ್ ಗಂಡ ಏನೋ ಮಾತಾಡ್ಲಿಲ್ವಾ? ಅಲ್ಲ, ಅವತ್ತು ಅಷ್ಟು ಬಂದ್ಬಿಟ್ಟು ನಮ್ಮ ಹತ್ರ ಮಾತಾಡಿ ನಾನು ಚೆನ್ನಾಗಿ ನೋಡ್ಕೋತೀನಿ ಹಂಗೆ ಹಿಂಗೆ ಏನೇನೋ ಹೇಳಿದ್ನಲ್ಲ, ಅಲ್ಲಿ ಅವ್ರ ಅಪ್ಪನ ಮುಂದೆ ಏನೋ ಮಾತಾಡ್ಲಿಲ್ವಾ? ಇಲ್ಲ ಅಪ್ಪ, ಅವ್ರ ಮಾತೇನು ನಡೆಯೋದಿಲ್ಲ ಅಲ್ಲಿ. ಎಲ್ಲ ಅವ್ರ ಅಪ್ಪಂದೇನೆ, ನಮ್ಮ ಮಾವಂದೇ ಎಲ್ಲ ನಡೆಯೋದು. ಅವ್ರು ಕೂಡ ನೀನು ಮಾಡಿದ ತಪ್ಪು ಅಂತ ಹೇಳ್ಬಿಟ್ರು ನನಗೆ. ಹೋಗ್ಲಿ ಬಿಡವಾ ಪ್ರಿಯ, ಸಮಾಧಾನ ಮಾಡ್ಕೊ. ಎಲ್ಲ ನಿಮ್ಮ ಮಾವಂದೇ ನಡೆಯೋದು ಅಂತ್ಯಾ? ಏನು ಮಾಡೋಕ್ಕಾಗ್ತದೆ? ನಿಮ್ಮ ಅತ್ತೆ ಅವ್ರದ್ದು ಏನಿಲ್ಲ ಪಾಪ. ಅವ್ರು ಕಣ್ಣೀರೇ ಹಾಕ್ತಿದ್ರು ನನಗೋಸ್ಕರ. ಅಯ್ಯೋ ದೇವ್ರೆ, ಏನ್ ಮಾಡಕ್ಕಾಗ್ತದೆ? ಹೋಗ್ಲಿ ಬಿಡವ, ನೋಡೋಣ ಏನಾಗ್ತದೆ ಅಂತ. ಒಂದು 2 ದಿನ ನೋಡೋಣ. ಯಾರು ಬರ್ತಾರ ಕರ್ಕೊಂಡು ಹೋಗಕ್ಕೆ ನೋಡೋಣ. ಇಲ್ಲ ಅಪ್ಪ, ಅವ್ರು ಬರೋದಿಲ್ಲ. ನಮ್ಮ ಮಾವ ಒಂದ್ಸತಿ ಹೇಳಿದ್ರೆ ಮುಗೀತು, ಬರೋದು ಇಲ್ಲ. ಅವರನ್ನು ಕಳಿಸೋದು ಇಲ್ಲ. ನನ್ನ ಹಣೆ ಬರ ಇಷ್ಟೇ ಅನ್ಸುತ್ತೆ. ಮದುವೆ ಆದಮೇಲೆ ಒಂದೇ ದಿನ ನಾನು ಸಂಸಾರ ಮಾಡೋಕ್ಕಾಗಿದ್ದು. ನನ್ನ ಹಣೆಲಿ ಇದೇ ಅಪ್ಪ ಬರ್ದಿರೋದು. ಅಮ್ಮ ಹೇಳ್ದಾಗೆ ನಾನು ದರಿದ್ರದೋಳು, ಅನಿಷ್ಟ ಅನ್ನೇ ಅನಿಸುತ್ತೆ. ಅದಕ್ಕೆ ಇನ್ನೊಬ್ರು ಮನೆಗೆ ಹೋದ್ರೂ ಅವ್ರಿಗೂ ಕಷ್ಟನೇ, ಇಲ್ಲಿದ್ರೆ ನಿಮಗೂ ಕಷ್ಟನೇ. ಆ ದೇವ್ರು ಇನ್ನೂ ಯಾಕೆ ನನ್ನನ್ನು ಬದುಕಿಸಿದಾನೋ. ಅಯ್ಯೋ ಬೇಡ ಕಣವ ಪ್ರಿಯ, ಅಂತ ಮಾತಾಡ್ಬೇಡ. ನೀನು ಗೊತ್ತಿಲ್ಲ ಕಣವ, ನೀನ್ ನಮ್ಮ ಮನೆ ಮಹಾಲಕ್ಷ್ಮಿ. ಹಾಗೆಲ್ಲ ಮಾತಾಡ್ಬಾರ್ದು. ಸಂಜೆ ಟೈಮು. ನಡಿ ಒಳಗಡೆ ನಡಿ. ಏನೋ ದೇವ್ರು ಬರ್ದಂಗಾಗುತ್ತೆ. ನಡಿ, ಯೋಚನೆ ಮಾಡ್ಬೇಡ.